ಸೃಷ್ಟಿ ಒಳಗ ಮೊದಲನೇ ಗುರು ಯಾರಂದ್ರ ಆ ಪರಮಾತ್ಮ. ಆ ಪರಮಾತ್ಮ ಸಪ್ತ ಋಷಿಗಳಿಗೆ ವೇದಗಳನ್ನ ಬೋಧನೆ ಮಾಡಿದಂತ ಪುಣ್ಯ ದಿನ ಈ ಗುರು ಪೌರ್ಣಮಿ. ಈ ಜಗತ್ತಿನಾಗ ನೀವು ಏನ್ ಯಾಕಾಗ್ರಿ ನಿಮ್ಗ ಗುರು ಇಲ್ಲದ ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರ ನಮ್ಮ ಬದುಕಿನಾಗ ನಾವೇನೆಲ್ಲ ಕಲ್ತೀವಲ್ಲ ಅದನ್ನೆಲ್ಲ ಕಲಿಸಿದಂತ ಒಬ್ಬ ಗುರುನೇ. ಹೇಳಿದ್ರು ವರ್ಣ ಮಾತ್ರ ಕಲಿಸಿದ ಆತನೇ ಗುರು. ಅಂದ್ರ ನಿಮ್ಗೊಂದ್ ಸಣ್ಣ ಕಥೆ ಹೇಳ್ತೀನಿ. ನಿಮ್ಮೆಲ್ಲರಿಗೆ ಶಿವಾಜಿ ಮಹಾರಾಜ್ ಗೊತ್ತಲ್ಲ? ಶಿವಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜ್. ನೀನು ಯಾರು ಅಂತ ಕಲಿಸ್ಕೊಡೋದು ನೋಡ್ರಿ ಅದ ಗುರು ಆಗಿರ್ತಾನಂತ. ಹಂಗಾಗಿ ಯಾವ ಕಕ್ಕಳ ಮೇಲೊಳಗೆ ಹುಟ್ಟಿದಂತ ಒಬ್ಬ ಸಾಮಾನ್ಯ ವಿಶ್ವಕರ್ಮರಾದಂತ ಸಿದ್ದಪ್ಪ ಅನ್ನೋ ವ್ಯಕ್ತಿ ಅವತ್ತ ಗುರುವಿನ ಸಾಮೀಪ್ಯಕ್ಕೆ ಬಂದ ಬಂಧನಾಳದ ಶಂಕರಲಿಂಗರು ನೀವ್ ಯಾರು ಅನ್ನೋದನ್ನ ಕಲಿಸ್ಕೊಟ್ರು. ಮುಂದಾತ ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರಾಗಿ ಪರಿವರ್ತನೆ ಆದರು. ಯಾವ ನಿರಗಿಯ ಗ್ರಾಮದೊಳಗ ಹಾಲು ಮತದೊಳಗೆ ಹುಟ್ಟಿದಂತ ಸಾಮಾನ್ಯ ಕುಟುಂಬದ ಯಾವ ಯಲ್ಲಪ್ಪ ಅಂತಕ್ಕಂಥದ್ದಿದ್ದ ಆತ ಲಕ್ಷಾಣ ಸಿದ್ಧಲಿಂಗ ಮಹಾರಾಜರ ಸಂಪರ್ಕಕ್ಕೆ ಬಂದ ಆತನಿಗೆ ನೀನ್ಯಾರ ಗುರಿ ಅನ್ನೋದು ಕಲಿಸಿಕೊಟ್ರು. ಆತ ಬಂದ ಶ್ಮಶಾನವನ್ನ ಕ್ಷೇತ್ರ ಮಾಡಿದಂತ ಸದ್ಗುರು ಎಲ್ಲಾವಿಧ ಮಹಾಪ್ರಭುಗಳಾಗಿ ಈ ಜಗತ್ತಿಗೆ ಇನ್ನ ಮುಂದ ಗುರುವೇ ವಾಪಸ್ ಹುಟ್ಟಿ ಬರ್ತೀನಿ ಅಂದಾಗ ಆಳಂದ ತಾಲೂಕಿನೊಳಗ ಜಂಬಗಿ ಗ್ರಾಮದೊಳಗ ಜಂಗಮರ ಮನೆ ಒಳಗ ಒಂದು ಶಿಶು ಹುಟ್ಟಿತಿ. ಅಲ್ಲಿಗೆ ಸಾಕ್ಷಾತ್ ಎಲ್ಲಾಲಿಂಗ ಮಹಾರಾಜರು ಬಂದ್ರು. ಅವ್ರು ಹೇಳಿದ್ರು ನೀನ್ ಯಾರದಿದಿ ಅನ್ನೋದನ್ನ ಅವರು ಕಲಿಸ್ಕೊಟ್ರು. ಮುಂದ ಅವರು ಮಹಾನ್ ಯೋಗಿಯಾದಂತಹ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪರಾಗಿ ಎಲ್ಲರ ಬದುಕನ್ನು ಬಾಳಿಸಿದ್ರು. ಪೂಜೆ ಮಾಡೋಣ ಬನ್ನಿರಿ ಸದ್ಗುರು ಪಾದ ಪೂಜೆ ಮಾಡೋಣ ಪೂಜೆ ಮಾಡೋಣ ಬನ್ನಿರಿ ಸದ್ಗುರು ಪಾದ ಪೂಜೆ ಮಾಡೋಣ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಪರಂಪರೆಯ ಪ್ರಾರಂಭಕರ್ತೃಗಳಾದ ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರನ್ನು, ಮುಗುಳಕೋಡದ ಸದ್ಗುರು ಎಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಬಾಡಿ ಹೋಗುವ ಬಳ್ಳಿಗೆ ತೀವ್ರಿಸಿ ಬೆಳೆಸಿದ ಕಲಿಯುಗದ ಕಾಮಧೇನುವೇ ಆದ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಗಳವರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಈ ಕ್ಷೇತ್ರದ ಅಧಿದೇವತೆಯಾದ ತಾಯಿ ಚೌಡೇಶ್ವರಿಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಅರ್ಪಿಸುತ್ತ ಈ ಒಂದು ಪುಣ್ಯಮಯ ಗುರುಪೌರ್ಣಮಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಸಕಲ ಸದ್ಭಕ್ತರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣು ಶರಣಾರ್ಥಿ. ನಿಮ್ಮೆಲ್ಲರಿಗೆ ಮಾಹಿತಿ ಇರಂಗ ಇದು ಆಷಾಢ ಮಾಸದ ಹುಣ್ಣಿಮೆ. ಇದಕ್ಕ ಗುರು ಪೌರ್ಣಮಿ ಅಂತ ಕರೀತಾರ. ಬಹಳಷ್ಟು ಜನ ನೀವೆಲ್ಲ ಗೊತ್ತಿದ್ದಂಗ ಇವತ್ತ ನಿಮ್ಮ ಗುರುಗಳನ್ನ ಗೌರವಿಸ್ತೀರಿ, ಅವ್ರನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರಿಗೆ ಶಾಲು ಹಾರನ್ನು ಹಾಕಿ ನಿಮ್ಮ ಭಕ್ತಿ ಸಮರ್ಪಣೆ ಮಾಡ್ತೀರಿ. ಈ ಗುರು ಪೌರ್ಣಮಿ ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಗುರು ಪೌರ್ಣಮಿನ ಆಚರಿಸ್ತಾರ ಅಂತ ಒಂಚೂರು ಯೋಚನೆ ಮಾಡಿ ನೋಡಿದ್ರ, ಮೂಲತಃ ಈ ಪುಣ್ಯಮಯ ದಿನದಂದೇ ಶಿವ ಯಾವ ಸಪ್ತ ಋಷಿಗಳಿಗೆ ವೇದವನ್ನ ಬೋಧನೆ ಮಾಡಿದ್ನಂತ. ಈ ಜಗತ್ತಿಗೆ ಮೊದಲನೇ ಗುರು ಯಾರು ಗೊತ್ತಾ? ಅನೇಕ ಗುರುಗಳು ಬಂದು ಹೋಗ್ತಾರೆ ನಮ್ಮ ಜೀವನದಾಗ. ಆದ್ರ ಈ ಸೃಷ್ಟಿ ಒಳಗ ಮೊದಲನೇ ಗುರು ಯಾರಂದ್ರ ಆ ಪರಮಾತ್ಮ. ಆ ಪರಮಾತ್ಮ ಸಪ್ತ ಋಷಿಗಳಿಗೆ ವೇದಗಳನ್ನ ಬೋಧನೆ ಮಾಡಿದಂತ ಪುಣ್ಯ ದಿನ ಈ ಗುರು ಪೌರ್ಣಮಿ. ಇನ್ನ ಎರಡನೇ ವೇದ ವ್ಯಾಸರ ನೋಡ್ರಿ, ಅವರು ಜನ್ಮ ತಾಳಿದಂತ ದಿನ ಈ ಗುರು ಪೌರ್ಣಮಿ. ವೇದ ಈ ವ್ಯಾಸ ಪೌರ್ಣಿಮಾ ಅಂತಾನು ಕರೀತಾರೆ, ಇದಕ್ಕ ಗುರು ಪೌರ್ಣಮಿ ಅಂತಾನು ಕರೀತಾರ. ಯಾಕಂದ್ರ ವ್ಯಾಸ ಮಹರ್ಷಿಗಳು ಹುಟ್ಟಿದ ದಿನ ಅಂತ ಹೇಳಿ. ಇನ್ನ ಮೂರನೇದ್ದಾಗಿ ನಿಮ್ಮೆಲ್ಲರಿಗೆ ಬಹಳಷ್ಟು ಜನರಿಗೆ ಗೊತ್ತಿರ್ಲಿ, ಇದನ್ನ ಭಾರತದಾದ್ಯಂತ ಈ ಹಬ್ಬವನ್ನ ಆಚರಿಸ್ತಾರ, ಈ ಗುರು ಪೌರ್ಣಮಿನ. ಅಲ್ಲಿ ಎರಡು ಧರ್ಮದವರು ಆಚರಿಸ್ತಾರ. ಅದ್ರಾಗ ಯಾರು ಗೊತ್ತಾ? ಒಂದು ಹಿಂದೂಗಳು, ಮತ್ತೊಂದು ಬೌದ್ಧರು. ಬುದ್ಧನಿಗೆ ಜ್ಞಾನೋದಯವಾದ ನಂತರ ಆತ ಗಯಾದಿಂದ ಆತ ಸಾರಾನಾಥಕ್ಕೆ ಬಂದು ಪ್ರಥಮ ತನ್ನ ಬೋಧನೆಯನ್ನ ಇದೇ ಪವಿತ್ರ ದಿನದಂದು ತನ್ನ ಸದ್ಭಕ್ತರಿಗೆ ನೀಡಿದ್ದಂತ. ಹಂಗಾಗಿ ಅವರು ಬುದ್ಧ ಪೌರ್ಣಿಮಾ ಅಂತಾನು ಇದನ್ನ ಆಚರಿಸ್ತಾರ. ಅಂದ್ರೆ ಬುದ್ಧನ ಜ್ಞಾನೋದಯದ ಮೊದಲನೇ ಬೋಧನೆ ನಡೆದದ್ದು ಕೂಡ ಈ ಪವಿತ್ರ ದಿನದಂದೇ ಅಂತ ನಾವು ಕಂಡು ಬರ್ತಿದ್ದ ಇತಿಹಾಸದಾಗ. ಇಂತಹ ಒಂದು ಪವಿತ್ರ ದಿನ, ಈ ಏನು ಗುರು ಪೌರ್ಣಮಿ ಆಗಲ್ಲ, ಈ ಪವಿತ್ರ ದಿನ ನಾವು ಆಗ್ಲೇ ನಮ್ಮ
ಮಹಾಂತದವರು ಹೇಳಿದಂಗೆ ನಮ್ಮ ಗುರುಗಳಿಗೆ ಭಕ್ತಿ ಸಮರ್ಪಣೆ ಮಾಡ್ತೀವಿ. ಅಲ್ಲ ನಿಮ್ಮೆಲ್ಲರಿಗೆ ಅವರು ಸ್ವಲ್ಪ ಸಂಕ್ಷಿಪ್ತ ಹೇಳೋದು, ನಾನು ವಿವರಿಸಿ ಹೇಳ್ತೀನಿ. ಏನ್ ಗೊತ್ತಾ, ಶಿಕ್ಷಕ ವಿದ್ಯೆ ಕಲಿಸ್ತಾರ, ಅವ್ರು ಶಿಕ್ಷಕರಾಗಿರ್ತಾರ, ಆದ್ರೆ ಗುರು ಆಗಕ್ಕಾಗಲ್ಲ ಅಂತ. ಯಾಕಂದ್ರ ಶಿಕ್ಷಕ ಗುರುವಿನ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಆದ್ರೆ ಗುರು ಶಿಕ್ಷಕನ ಕೆಲಸ ಮಾಡಬಹುದು. ಶಿಕ್ಷಕನೇ ಬೇರೆ, ಗುರುವೇ ಬೇರೆ. ಇನ್ನ ಎರಡನೇ, ಶಿಕ್ಷಕರ ನಂತರ ಒಂದು ಬರ್ತದ, ಯಾರು ಗೊತ್ತಾ, ಅಧ್ಯಾಪಕ. ಆ ಅಧ್ಯಾಪಕನು ಕೂಡ ಗುರು ಆಗಲ್ಲ, ಆದ್ರೆ ಗುರು ಅಧ್ಯಾಪಕ ಆಗಬಹುದಂತ ಆ ಸಾಮರ್ಥ್ಯ ಇರ್ತದ. ಇನ್ನ ಮೂರನೇ ಉಪನ್ಯಾಸಕ. ನಮ್ಮ ಬದುಕಿಗೆ ಯಾರಾದ್ರೂ ಉಪನ್ಯಾಸ ಕೊಡ್ತಾರಲ್ಲ, ಆ ಉಪನ್ಯಾಸಕರು ಗುರು ಆಗಕ್ಕೆ ಸಾಧ್ಯ ಇಲ್ಲ, ಆದ್ರೆ ಗುರು ಉಪನ್ಯಾಸಕ ಕೂಡ ಆಗಬಹುದು. ಇನ್ನು ನಾಲ್ಕನೇದ್ದು ಆಚಾರ್ಯ. ಇದು ಬಹಳ ದೊಡ್ಡದು ಪದವಿ, ಆಚಾರ್ಯ. ಈ ಆಚಾರ್ಯ ಗುರು ಆಗಕ್ಕೆ ಸಾಧ್ಯ ಇಲ್ಲ, ಆದ್ರೆ ಗುರು ಆಚಾರ್ಯ ಕೂಡ ಆಗಲ್ಲ. ಇನ್ನು ಲಾಸ್ಟ್ ಐತ್ ನೋಡ್ರಿ, ದೇಶಿಕ. ಈ ದೇಶಿಕ ಅನ್ನೋದು ಶಿವನ ಮಹತ್ವದಷ್ಟೇ ಶ್ರೇಷ್ಠವಾದದ್ದು, ಆದ್ರೆ ದೇಶಿಕ ಕೂಡ ಗುರು ಆಗಕ್ ಸಾಧ್ಯ ಇಲ್ಲ ಅಂತ. ಆದ್ರೆ ಗುರು ಮನಸ್ಸು ಮಾಡಿದ್ರೆ ದೇಶಿಕ ಕೂಡ ಆಗಲ್ಲ ಅಂತ. ಇದರ ಅರ್ಥ ಏನು ಗೊತ್ತಾ, ಯಾರು ನಮ್ಮ ಬದುಕಿಗೆ ಒಂದು ಘನವಾದದ್ದನ್ನ ತಿಳಿಸ್ಕೊಡ್ತಾರ, ನಮ್ಮ ಬದುಕನ್ನ ಪರಿಪೂರ್ಣತೆಯ ಕಡೆಗೆ ಹೋಯ್ತಾರಲ್ಲ, ಅವ್ರು ಗುರು ಆಗ್ತಾರಂತ. ನಿಮ್ಗೆ ನೋಡ್ರಿ, ನೀವೆಲ್ಲ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ. ನಮ್ಗೆ ಯಾರೋ ಒಬ್ಬ ದೊಡ್ಡ ರಾಜಕೀಯ ಗೊತ್ತಿಲ್ಲ ಅಂತ ಹೇಳ್ಬೋದು, ಒಬ್ಬ ಪತ್ರಕರ್ತ ಇಲ್ಲ ನಮ್ಮ ಬದುಕಿನಾಗ ಅಂತ ಹೇಳ್ಬೋದು, ಒಬ್ಬ ಸಂಗೀತಜ್ಞ ಇಲ್ಲ ನಮ್ಮ ಬದುಕಿನಾಗ ಅಂತ ಹೇಳ್ಬೋದು. ಆದ್ರ ನಮ್ ಬದುಕಿಗೆ ಒಂದೇ ಒಂದ್ಸಲ ಯೋಚನೆ ಮಾಡಿ, ನನಗೆ ಒಬ್ರು ಕೈ ಎತ್ತಿ ಹೇಳ್ತಿ ನಮ್ ಬದುಕಿನಾಗ ಗುರು ಇಲ್ಲದ್ರಿ ಅಂತ ಹೇಳ್ಬಿಟ್ರು ನೋಡ, ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ, ಒಂದು ಟೈಲರಿಂಗ್ ಮಷೀನ್ ಹೊಲಿಯೋರಿಗೂ ಸಹ ಒಬ್ಬ ಗುರು ಇರ್ತಾನೆ, ಒಬ್ಬ ಚಪ್ಪಲ್ ಹೊಲಿಯೋರು ಕಲಿಯಕ್ ಸಮಿತಿಗೆ ಒಬ್ಬ ಗುರು ಬೇಕು, ಒಬ್ಬ ಪಂಚಾಂಗ ಕಲಿತಾನಂದ್ರ ಅದಕ್ಕೂ ಒಬ್ಬ ಗುರು ಬೇಕು. ಈ ಜಗತ್ತಿನಾಗ ನೀವ್ ಏನ್ ಯಾಕೆ ಆಗ್ರಿ, ನಿಮ್ಗ ಗುರು ಇಲ್ಲ ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರ ನಮ್ಮ ಬದುಕಿನಾಗ ನಾವ್ ಏನೆಲ್ಲ ಕಲ್ತೀವಲ್ಲ, ಅದನ್ನೆಲ್ಲ ಕಲಿಸಿದಂತ ಒಬ್ಬ ಗುರುನೇ. ಅದಕ್ಕ ಹೇಳಿದ್ರು, ವರ್ಣ ಮಾತ್ರ ಕಲಿಸಿದ ಆತನೇ ಗುರು. ನಮ್ಮ ಬದುಕಿಗೆ ಒಂದು ಅಕ್ಷರ ಯಾರು ಕಲಿಸ್ತಾರ ಅವರೇ ಗುರು. ಅದಕ್ಕೆ ಹೇಳ್ತಾರಲ್ಲ, ಜನನೇ ತಾನೇ ಮೊದಲ ಗುರು, ಮನೆಗೆ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರು ಅಂತಲ್ಲ. ಯಾಕೆ ಗೊತ್ತಾ, ನಾವು ಹುಟ್ಟಿದ ತಕ್ಷಣನೇ ಮೊದಲು ನಮಗ ಅಪ್ಪ ಅಮ್ಮ ಅಂತ ಕಲಿಸಿದ್ದು, ನಮ್ಮನ್ನ ಅಂಬೆಗಾಲಚ್ಚಿ ನಡೆಸಿದ್ದು ತಾಯಿ, ಮೊದಲನೇ ಗುರುನೇ. ಹಂಗಾಗಿ ನಮ್ಗ ತಾಯಿ, ಹಂಗಾಗಿ ನಮ್ಮ ದೇಶ ಏನ್ ಹೇಳಿದಂದ್ರ ಮಾತೃದೇವೋಭವ ಅಂತ ಹೇಳಿತ್ತು. ನಮ್ಮ ಮೊದಲನೇ ಗುರು ತಾಯಿ. ಇನ್ನ ಎರಡನೇದ್ದು, ಬೆಳಗಂಗೆಲ್ಲ ನಾವು ತಪ್ಪು ಮಾಡಿದಾಗ ನಮ್ಗೆ ತಿದ್ದಿ ಬುದ್ಧಿ ಹೇಳಿದಾಗ ನಮ್ಮ ತಂದೆ, ಹೆಂಗ ಮಾತಾಡ್ಬೇಕು, ಹೆಂಗ ನಡಿಬೇಕು ಜೀವನದಾಗಂತ ಕಲಿಸ್ಕೊಟ್ಟಾಗ ನಮ್ಮ ತಂದೆ, ಆತ ನಮ್ಮ ಎರಡನೇ ಗುರು. ಹಂಗಾಗಿ ಪಿತೃದೇವೋಭವ ಅಂತ ಹೇಳಿದ್ವಿ. ಮೂರನೇದ್ದು ಆಚಾರ್ಯ ದೇವೋಭವ. ನಾನು ಹೇಳಿದ್ಲಾಗ್ಲೇ, ಆಚಾರ್ಯ ಗುರು ಆಗ್ಲಾರ, ಆದ್ರೆ ಗುರು ಆಚಾರ್ಯನೂ ಆಗಲ್ಲ ಅಂತ. ಹಂಗಾಗಿನೇ ಈ ಗುರುವಿನ ಶ್ರೇಷ್ಠತೆ ಇತ್ತು ನೋಡ್ರಿ, ಅತ್ಯಂತ ಪ್ರಮುಖವಾದದ್ದು ನಮ್ಮ ಬದುಕಿನೊಳಗ. ಅದಕ್ಕ ನಾವು ಗುರುವಿಗೆ ಏನೆಲ್ಲ ಮಾಡ್ಬೋದು. ಬಹಳ ಜನ ನೋಡ್ರಿ, ಹಣ್ಣು ತಂದಿವಿ, ಇಲ್ಲಿ ಏನೋ ಹಾರ ತಂದಿರ್ತೀವಿ, ದಕ್ಷಿಣೆ ಕೊಡ್ತೀವಿ, ಶಾಲು ವಸ್ತ್ರಗಳನ್ನ ಕೊಡ್ತೀವಿ ಗುರುವಿಗೆ, ಏನೆಲ್ಲ ಸಮರ್ಪಣೆ ಮಾಡ್ತೀವಲ್ಲ. ಆದ್ರೆ ಗುರು ನಮ್ಮ ಬದುಕಿಗೆ ಎಷ್ಟು ಶ್ರೇಷ್ಠತೆ ಅನ್ನಗುತ್ತಾ, ಅಥವಾ ಎಷ್ಟು ಘನವಾದದ್ದ ಅನ್ನಂದ್ರ ನಿಮ್ಗೊಂದ್ ಸಣ್ಣ ಕಥೆ ಹೇಳ್ತೀನಿ. ನಿಮ್ಮೆಲ್ಲರಿಗೆ ಶಿವಾಜಿ ಮಹಾರಾಜ್ ಗೊತ್ತಲ್ಲ, ಶಿವಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜ್. ಆತ ಯಾವ ಸಮರ್ಥ ರಾಮದಾಸರು ಆತನ ಗುರುಗಳು, ಅವರ ಆಶೀರ್ವಾದದ ಫಲದಿಂದ ಐದನೇ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ. ಆ ಸಾಮ್ರಾಜ್ಯದ ಏಕಛತ್ರಾಧಿಪತಿಯಾಗಿದ್ದ ಶಿವಾಜಿ ಮಹಾರಾಜ್. ಆತ ಅವರ ಗುರುವಿನ ಬಹಳ ಗೌರವಿಸ್ತಿದ್ದ. ಆತ ಅವ್ರ ಗುರುವಿನ ಹತ್ರ ನೋಡ್ರಿ ಸದಾ ಸೇವೆ ಮಾಡ್ತಿದ್ದ, ಅವ್ರಿಗೆ ತಲೆ ಬಾಗ್ತಿದ್ದ, ಅವ್ರಿಗೆ ಏನಾರು ಕೊಡ್ಬೇಕಂತಿದ್ದ. ಅಷ್ಟೆಲ್ಲ ಮಾಡಿದ್ಮೇಲೆ ಅವ್ರ ಗುರುಗಳಂತರೂ ವೈರಾಗ್ಯವಿದ್ರು, ಅವ್ರ ಸಕಲ ಭಕ್ತರಿದ್ರು, ಯಾವ್ದ್ರ ಬಗ್ಗೆ ಅವ್ರಿಗೆ ಆಸೆನೇ ಇದ್ದಿಲ್ಲ, ಎಲ್ಲ ಬಿಟ್ಟಿದ್ರು. ನಿತ್ಯ ಮನೆಗೆ ಹೋಗಿ ಭಿಕ್ಷೆ ಬೇಡಿಸ್ಕೊಂಡು ಬಂದು ಏನಾದ್ರು ನೀಡಿದ್ದು ಉಳಿಸಿದ್ರು ಅವ್ರು. ಅಂತ ಸಮರ್ಥ ರಾಮದಾಸರ ಶಿಷ್ಯ ಏಕಛತ್ರಾಧಿಪತಿ, ಇಡೀ ಆ ಸಾಮ್ರಾಜ್ಯಕ್ಕೆ ನೋಡ್ರಿ ಆತನೇ ಮಹಾರಾಜ. ನಾನಿಷ್ಟು ದೊಡ್ಡದಿದ್ದೀನಿ, ನಮ್ ಗುರು ಏನ್ ಕೊಟ್ಟರು ಇಸ್ಕೊಳ್ಳೋದಿಲ್ಲ. ಮತ್ತೆ ಎಂತ ಪರಿಸ್ಥಿತಿ ಆಗಪ್ಪ ಅಂತಂದ್ರ ಅವ್ರ ಐತ್ ನೋಡ್ರಿ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾರಲ್ಲ ಅಂತಿತ್ತು. ಮನುಷ್ಯನ ಒಂಚೂರು ಹೊರಗಿತ್ತು. ಒಂದ್ ದಿವಸ ಏನ್ ಮಾಡಿದೆ ಗೊತ್ತಾ, ಆ ಸಂತರು ರಾಮದಾಸರು ಅದೇ ನೋಡ್ರಿ ಅರಮನೆ ಬಂದ್ರು, ಹೊರಗೆ ನಿಂತ್ಕೊಂಡು ಭವತಿ ಭಿಕ್ಷಾ ಬೇಡಿ ಅಂತ ಬೇಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ್ ಒಂದ್ ತಲೆ ಬಂತು, ಏನ್ ಗೊತ್ತಾ, ನಮ್ ಗುರುಗಳಿನ ಮೇಲೆ ಬೇಡಬಾರ್ದು. ಯಾಕಂದ್ರ ಈ ಸಾಮ್ರಾಜ್ಯದ ಅಧಿಪತಿ ನಾನೇ ಸ್ವತಃ ಅವ್ರ ಶಿಷ್ಯನೇ. ಅವ್ರಿಗೆ ಅಂತದೇನಾದ್ರು ಕೊಡ್ಬೇಕಂತಂಡ ಒಂದು ಏನ್ ಮಾಡಿದ್ನಂತ, ಪತ್ರ ಬರೆದ್ನಂತ. ಆ ಇಡೀ ಐದನೇ ಸಾಮ್ರಾಜ್ಯವನ್ನೇ ದಾನ ಪತ್ರದ ಬರೆದು ಆ ಆಳಿತರದ ಗುರುಗಳ ಚುಣಿಗೆ ಎಂತ ಕೆಲಸ ಮಾಡಿದ್ನಲ್ಲ, ಇಡೀ ಸಾಮ್ರಾಜ್ಯನೇ ಗುರುಗಳಿಗೆ ಕೊಟ್ಬಿಟ್ಟ, ಜೊಳೆ ಕಾಯ್ಕೊಟ್ಟ. ಅದನ್ನ ಗುರುಗಳ ತಗೊಂಡ್ರು, ತೆಗೆದು ನೋಡಿದ್ರು.
ಆಶ್ಚರ್ಯ ಆದ್ರು, ಖುಷಿ ಆದ್ರು. ವಾಪಸ್ ಐತ್ ನೋಡ್ರಿ ಆ ಪತ್ರ ತಗೊಂಡು ಶಿವಾಜಿ ಮಹಾರಾಜನ ಕರೆದ್ರು ಬಾಯಿಲ್ಲ. ಏನು ನಿನ್ನ ಕಾಣಿಕೆ, ನಿನ್ನ ದೇಣಿಗೆ ನೋಡಿ ನನಗೆ ಸಂತೋಷ ಆಗ್ಯದ. ಇಲ್ಲಿ ಇಡೀ ಸಾಮ್ರಾಜ್ಯನೇ ನನ್ನ ಜೋಡಿಗೆ ಹಾಕಿದಿ, ಆದ್ರ ಇದನ್ನ ವಾಪಸ್ ನೀ ತಗ ಅಂದ್ರು. ಮತ್ತೆ ಯಾಕ ಅಂದ, ನನಗೆ ಇದನ್ನ ನೋಡಿ ಕಳಿಸ್ ಪುರುಸತ್ತಿಗಿಲ್ಲ, ಇದನ್ನ ನೋಡಿ ಕಳ್ಕೊಕ್ ಒಳ್ಳೆ ಸಮರ್ಥ ಕೆಲಸಗಾರ ಬೇಕು, ನಾನು ಹೇಳೋದನ್ನ ಇದು ನೀನೇ ನೋಡಿ ಅಂತ ಹೇಳಿ ಒಳ್ಳೆ ಶಿವಾಜಿ ಮಹಾರಾಜಿಗೆ ಕೊಟ್ರಂತ. ಇದ್ರ ಗೆದ್ದ ಯಾರು ಸೋತರ ಯಾರು? ಒಂದ್ಸಲ ಯೋಚನೆ ಮಾಡ್ರಿ, ಇದ್ರ ಗೆದ್ರೆ ಯಾರು ಸೋತ್ರ ಯಾರು? ಯಾರು ಸೋಲಿಲ್ಲ, ಇಬ್ರು ಗೆದ್ರು. ನಾನು ಏನ್ ಹೇಳಿದೆ ಗೊತ್ತಾ, ಯಾರು ನಮ್ಮ ಬದುಕನ್ನ ಗೆಲುವಿನಂತ ಕರ್ಕೊಂಡು ಹೋಗ್ತಾರಲ್ಲ, ನಮ್ಮನ್ನ ಗೆಲ್ಲಿಸ್ತಾರಲ್ಲ, ಅದ ನಿಜವಾದ ಗುರು ಆಗಿರ್ತಾನ. ನಮ್ಮ ಬದುಕಿಗೆ ಪರಿಪೂರ್ಣತೆಯನ್ನ ತಂದುಕೊಡಕ ನಿಜವಾದ ಗುರು ಆಗಿರ್ತಾನ. ನಿಮ್ಗೆ ಅದಕ್ಕೆ ಹೇಳ್ತೀನಿ, ಈ ಗುರು ಅಂದ್ರೆ ಏನು ಬಹಳ ಹೇಳ್ಕೊಂತ ಹೋದ್ರೆ ಜಗ್ಯ. ಗುರುವಿನ ಬಗ್ಗೆ ಇದ್ ನೋಡ್ರಿ, ಏನು ಮಾಡಿದ್ರು ಆತನ ವರ್ಣನೆ ಮಾಡಕ್ ಸಾಧ್ಯ ಇಲ್ಲ. ಭವಿಯನ್ನ ಭಕ್ತರನ್ನಾಗಿಸಿ, ಭಕ್ತರನ್ನ ಸದ್ಭಕ್ತರನ್ನಾಗಿಸಿ, ಸದ್ಭಕ್ತರನ್ನ ಇದ್ ನೋಡ್ರಿ ಸದಾ ಅವರ ಹೃದಯದ ರಂಗ ಇಟ್ಟು ಅವರೆಲ್ಲರನ್ನ ಪೋಷಿಸ್ತಾರಲ್ಲ, ಅದ ನಿಜವಾದ ಸಮರ್ಥ ಗುರು ಆಗ್ತಾನ, ಅದ ಸದ್ಗುರು ಆಗ್ತಾನ. ಹಾಗಾಗಿ ಇದು ಎಲ್ಲರೂ ನೋಡಿ ಖುಷಿ ಆಗ್ತದ ನನಗ. ಇಲ್ಲಿ ಆಗ್ಲೇ ಹೇಳಿದ್ನಲ್ಲ, ಈ ಗುರುವಿನ ಕಲ್ಪನೆ ಒಳಗ ನಮ್ಮ ಜೀವನಕ್ಕೆ ವೃತ್ತಿ ಕಲಿಸ್ಕೊಟ್ಟಾಗಲಿ, ಶಿಕ್ಷಣ ಕಲಿಸ್ಕೊಟ್ಟಾಗಲಿ, ಬದುಕು ಕಲಿಸ್ಕೊಟ್ಟಾಗಲಿ, ಏನೆಲ್ಲ ಕಲಿಸ್ಕೊಟ್ಟಾರಲ್ಲ ಅವರೆಲ್ಲರಿಗೂ ಒಂದೊಂದು ಪಾತ್ರನೇ ಆದ ಗುರುನೇ. ಅದಕ್ಕ ನಾನು ಈಗ ಒಂದು ಸ್ವಾಮೀಜಿ ಅವರೊಂದು ವಾಕ್ಯ ಹಾಕಿದ್ರು, ಓದಕ್ಕಿದ್ದೆ. ಏನ್ ಗೊತ್ತಾ, ಅರ್ಜುನನಿಗೆ ಇಬ್ಬರು ಗುರುಗಳು. ಯಾರ್ಯಾರು ಹೇಳ್ರಿ? ಅರ್ಜುನ ವಿದ್ಯೆ ಕಲಿಸ್ತಾರೆ ಯಾರು? ದ್ರೋಣಾಚಾರ್ಯ ಅಲ್ಲ. ಅರ್ಜುನನಿಗೆ ಇಬ್ಬರು ಗುರುಗಳು. ಅರ್ಜುನನಿಗೆ ಇಬ್ಬರು ಗುರುಗಳಲ್ಲ, ಒಬ್ರು ದ್ರೋಣಾಚಾರ್ಯರು. ಅವ್ರು ಏನ್ ಕಲಿಸಿದ್ರು ಗೊತ್ತಾ, ಅವರು ವಿದ್ಯೆ, ಲೌಕಿಕ ವಿದ್ಯೆಯನ್ನು ಕಲಿಸಿದ್ರು. ಇನ್ನೊಬ್ಬರು ಅದನ್ನ ಅರ್ಜುನ ಯಾರು ಗೊತ್ತಾ, ಕೃಷ್ಣ ಪರಮಾತ್ಮ, ಆತ ಆಧ್ಯಾತ್ಮಿಕ ಗುರು. ಅರ್ಜುನನಿಗೆ ದ್ರೋಣಾಚಾರ್ಯರು ಲೌಕಿಕ ವಿದ್ಯೆಯನ್ನ ಕಲಿಸಿದಂತಹ ಗುರುಗಳು, ಕೃಷ್ಣ ಪರಮಾತ್ಮ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸಿದಂತಹ ಗುರು. ಅರ್ಜುನನಿಗೆ ದ್ರೋಣಾಚಾರ್ಯರು ಹೆಂಗ್ ಗೆದಿಬೇಕನ್ನ ಕಲಿಸಿಕೊಟ್ರು, ಆದ್ರೆ ಕೃಷ್ಣ ಪರಮಾತ್ಮ ಸೋಲಾದಂಗೆ ಹೆಂಗಿರ್ಬೇಕನ್ನ ಕಲಿಸಿಕೊಟ್ಟ. ಅರ್ಜುನನಿಗೆ ನೋಡ್ರಿ ದ್ರೋಣಾಚಾರ್ಯರ ಇದಲ್ಲ ವಿದ್ಯೆಯ ಪಾಠವನ್ನು ಕಲಿಸಿಕೊಟ್ರು, ಆದ್ರೆ ಅರ್ಜುನನಿಗೆ ನೋಡ್ರಿ ಕೃಷ್ಣ ವಿಷಾದ ಯೋಗದಿಂದ ಹೊರ ಬಂದು ಪ್ರಸಾದ ಯೋಗ ಆಗದಿಂದ ಪ್ರಸನ್ನನಾಗಿ ಬಂದರೆಂಬುದನ್ನು ಕಲಿಸಿಕೊಟ್ಟ. ಇಷ್ಟೇ ದ್ರೋಣಾಚಾರ್ಯರ ದಿನವನ್ನ ಸೆಪ್ಟೆಂಬರ್ 5ಕ್ಕೆ ಆಚರಿಸ್ತೀವಿ. ಕೃಷ್ಣ ಪರಮಾತ್ಮನ ದಿನವನ್ನ ನೋಡ್ರಿ ಈ ಆಷಾಢ ಮಾಸದ ಪೌರ್ಣಮಿ ದಿನ ಆಚರಿಸ್ತೀವಿ. ಇಷ್ಟೇ ಡಿಫರೆನ್ಸ್. ನಾನು ಹೇಳಿದ ಅರ್ಥ ಆಯ್ತಲ್ಲ, ಲೌಕಿಕ ವಿದ್ಯೆಯನ್ನ ಕಲಿಸ ಶಿಕ್ಷಕರ ದಿನಾಚರಣೆಯನ್ನ ನಾವು ಸೆಪ್ಟೆಂಬರ್ 5ಕ್ಕೆ ಆಚರಿಸ್ತೀವಿ. ಇನ್ನ ಆಧ್ಯಾತ್ಮದ ಜೀವನವನ್ನು ಕಲಿಸಿಕೊಟ್ಟಂತಹ ಗುರುವನ್ನ ಇಂದು ಆಷಾಢ ಶುದ್ಧ ಪೌರ್ಣಮಿ ಇವತ್ತಿನ ದಿನ ಆಚರಿಸ್ತೀವಿ. ಆ ಗುರುವಿಗೂ ಈ ಗುರುವಿಗೆ ಏನ್ ಬಹಳ ವ್ಯತ್ಯಾಸ ಇಲ್ಲ. ಅದು ಲೌಕಿಕ ವಿದ್ಯೆ, ಇದು ಅಲೌಕಿಕ ಆಧ್ಯಾತ್ಮಿಕ ವಿದ್ಯೆ ಅಂತ ಹೇಳ್ತಾರೆ. ಹಂಗಾಗಿ ಈ ವಿದ್ಯೆ ಏನಾದಲ್ಲ, ಇದು ನಮ್ಮ ಬದುಕಿಗೆ ಅತ್ಯಂತ ಶ್ರೇಷ್ಠವಾದದ್ದು. ಗುರು ಅಂದ್ರೆ ಅದು ಉತಾಳೇಶು ಅಂಧಕಾರತ್ವ ಉತಾಳೇಶು ನದಿಯುತ್ತಃ, ನಮ್ಮನ್ನ ಕತ್ತಲಿಂದ ಬೆಳಕಿಗೆ ಕರ್ಕೊಂಡು ಬರಕ್ಕೆ ನಿಜವಾದ ಗುರು ಆಗದಂತ. ಕೊನೆಯದಾಗಿ ಇಷ್ಟೆಲ್ಲ ಜನರು ನೋಡ್ರಿ, ಈ ಭಕ್ತಿ ಆಗಲ್ಲ, ನಾವು ಗುರುವಿಗೆ ಸಮರ್ಪಣೆ ಮಾಡೋ ಭಕ್ತಿ ಆಗಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರ್ತದ. ನಾವು ವಾಸ್ತವಿಕತೆನ, ಲೌಕಿಕತೆಯನ್ನ ಈ ಸದ್ಯ ಪ್ರೆಸೆಂಟ್ ಏನಾದ ಅದು ಯೋಚಿಸ್ತೀವಿ, ಆದ್ರೆ ಗುರು ಅದನ್ನ ನೋಡ್ರಿ ನಮ್ಮ ಭವಿಷ್ಯತ್ತನ್ನ ಸದಾ ಯೋಚಿಸ್ತಿರ್ತಾನೆ. ಹಂಗಾಗಿ ಆ ಗುರುವಿನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿ ಆದ. ಕೊನೆಯದಾಗಿ ಗುರು ಅಂದ್ರೆ ಏನ್ ಗೊತ್ತಾ, ಒಂದೇ ಮಾತನ್ನ ಹೇಳ್ಬಿಡ್ತೀವಿ, ಈ ಜಗತ್ತಿನಾಗ ನೀನು ಯಾರು ಅಂತ ಕಲಿಸ್ಕೊಡೋದೇ ಗುರು. ಇಷ್ಟೇ. ಬಟ್ಟೆ ಕೊಡ್ಬೋದು, ಹಣ ಕೊಡ್ಬೋದು, ಯಾರೋ ನಮ್ಗೆ ನೋಡ್ರಿ ಮನೆ ಕಟ್ಕೊಡ್ಬೋದು, ವಸತಿ ಕೊಡ್ಬೋದು, ಏನೆಲ್ಲ ಕಲಿಸ್ಕೊಡ್ಬೋದು ನಮ್ಗ. ನೀನ್ ಯಾರು ಅಂತ ಕಲಿಸ್ಕೊಡೋದು ಯಾರಂತ ಹೇಳಿದ್ರು? ಯಾರು ಕಲಿಸೋದಿಲ್ಲ. ನೀನು ಯಾರು ಅಂತ ಕಲಿಸ್ಕೊಡೋದು ನೋಡ್ರಿ ಅದ ಗುರು ಆಗಿರ್ತಾನಂತ. ಹಂಗಾಗಿ ಯಾವ ಕಕ್ಕಳ ಮೇಲೆ ಒಳಗೆ ಹುಟ್ಟಿದಂತ ಒಬ್ಬ ಸಾಮಾನ್ಯ ವಿಶ್ವಕರ್ಮರಾದಂತ ಸಿದ್ದಪ್ಪ ಅನ್ನೋ ವ್ಯಕ್ತಿ ಅವತ್ತ ಗುರುವಿನ ಸಾಮೀಪ್ಯಕ್ಕೆ ಬಂದ ಬಂಧನಾಳದ ಶಂಕರಲಿಂಗರು ನೀವ್ ಯಾರು ಅನ್ನೋದನ್ನ ಕಲಿಸ್ಕೊಟ್ರು, ಮುಂದಾತ ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರಾಗಿ ಪರಿವರ್ತನೆ ಆದರು. ಇನ್ನ ಮುಂದ ಯಾವ ನಿರಂಗಿಯ ಗ್ರಾಮದೊಳಗ ಹಾಲು ಮತದೊಳಗ ಹುಟ್ಟಿದಂತ ಸಾಮಾನ್ಯ ಕುಟುಂಬದ ಯಾವ ಯಲ್ಲಪ್ಪ ಅಂತಕ್ಕಂಥದ್ದಿದ್ದ, ಆತ ಲಕ್ಷಾಣ ಸಿದ್ಧಲಿಂಗ ಮಹಾರಾಜರ ಸಂಪರ್ಕಕ್ಕೆ ಬಂದ ಆತನಿಗೆ ನೀನ್ಯಾರ ಗುರಿ ಅನ್ನೋದು ಕಲಿಸಿಕೊಟ್ರು. ಆತ ಬಂದ ಶ್ಮಶಾನವನ್ನ ಕ್ಷೇತ್ರ ಮಾಡಿದಂತ ಸದ್ಗುರು ಎಲ್ಲಾ ಲಿಂಗ ಮಹಾಪ್ರಭುಗಳಾಗಿ ಈ ಜಗತ್ತಿಗೆ ಸಂಘ. ಇನ್ನ ಮುಂದ
ಗುರುವೇ ವಾಪಸ್ ಹುಟ್ಟಿ ಬರ್ತೀನಿ ಅಂದಾಗ ಆಳಂದ ತಾಲೂಕಿನೊಳಗ ಜಂಬಗಿ ಗ್ರಾಮದೊಳಗ ಜಂಗಮರ ಮನೆ ಒಳಗ ಒಂದು ಶಿಶು ಹುಟ್ಟಿತಿ. ಅಲ್ಲಿಗೆ ಸಾಕ್ಷಾತ್ ಯಲ್ಲಾಲಿಂಗ ಮಹಾರಾಜರು ಬಂದ್ರು. ಅವ್ರು ಹೇಳಿದ್ರು, ನೀನ್ ಯಾರದಿದಿ ಅನ್ನೋದನ್ನ ಅವರು ಕಲಿಸ್ಕೊಟ್ರು. ಮುಂದ ಅವರು ಮಹಾನ್ ಯೋಗಿಯಾದಂತಹ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪರಾಗಿ ಇವೆಲ್ಲರ ಬದುಕನ್ನು ಬಾಳಿಸಿದ್ರು. ಏನ ನಮ್ ವಿಜಯಕ್ಕೆ ಬಂದ್ಬಿಡ್ರಿ, ಸಾಮಾನ್ಯ ಒಂದು ಹಿರೇಮಠ ಕುಟುಂಬಸ್ಥರಾದಂತಹ ಶ್ರೀ ಅಮರಯ್ಯ ಸ್ವಾಮಿ ಅಮರಮ್ಮರವರ ಉದರದಾಗ ಒಂದು ಮಗು ಹುಟ್ಟಿತಿ. ಆ ಮಗು ಹಂಗೆ ಹುಟ್ಟಿದ್ರೆ ಸಾಮಾನ್ಯ ಆಗಿ ಬದುತ್ತೇನೋ, ಅಲ್ಲಿಗೊಬ್ಬ ಮಹಾತ್ಮರು ಬಂದರು. ಯಾವ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪ ಅವರು ಬಂದು ಅವರ ಸಂಪರ್ಕಕ್ಕೆ ಬಂದು ನೀನೇ ಆರಾಧಿಸಿ ಅನ್ನೋದನ್ನ ಕಲಿಸ್ಕೊಟ್ರಲ್ಲ, ಇವತ್ತ ಈ ಮಠ ಸ್ಥಾಪನೆ ಗುರು ಏನ್ ಮಾಡ್ತಾನೆ ಗೊತ್ತಾ? ಈ ಜಗತ್ತಿಗೆ ಬಂದಿವಲ್ಲ, ನಾವು ಯಾರು ಅದಿವಿ ಅನ್ನೋದನ್ನ ಕಲಿಸ್ಕೊಡೋದೇ ನಿಜವಾದ ಸಮರ್ಥ ಗುರು ಆದನ ಅನ್ನೋದು ನಾವೆಲ್ಲರೂ ಕೂಡ ಸಂಸಾರಿಸಬೇಕಾಗ್ತದ. ಇಂತಹ ಗುರು ಪೌರ್ಣಮಿ ನಿಮ್ಗೆ ವಿಶೇಷವಾಗಿ ಆಗಲೇ ಹೇಳಿದ್ರಲ್ಲ, ಹೃದಯ ನಿವೇದನೆಗೈದು ಪ್ರೇಮದಿ ಹೃದಯ ನಿವೇದನೆಗೈದು ಕಮಲ ಸಂಭವ ಗುರುವನೇ ಮಾದಿಂದರ್ಚಿಸಿ ಕಮಲ ಸಂಭವ ಗುರುವನೇ ಮಾದಿಂದರ್ಚಿಸಿ ಮಮತೆಯಿಂದಾರತಿ ಎತ್ತಿ ಪಾಡುತ್ತಲಿ ಮಮತೆಯಿಂದಾರತಿ ಎತ್ತಿ ಪಾಡುತ್ತಲಿ ಪೂಜೆ ಮಾಡೋಣ ಬನ್ನಿರಿ ಗುರುಪಾದ ಪೂಜೆ ಮಾಡೋಣ ಬನ್ನಿರಿ ಪೂಜೆ ಮಾಡೋಣ ಬನ್ನಿರಿ ಗುರುಪಾದ ಪೂಜೆ ಮಾಡೋಣ ಬನ್ನಿರಿ. ನಮ್ಮ ದೇಶದಾಗ ಅನೇಕ ಹಬ್ಬ ಹರಿದಿನಗಳು ಬಂದು ಹೋಗ್ತಾವ. ಗಣಪತಿ ಹಬ್ಬ, ಯುಗಾದಿ, ಎಲ್ಲ ಆ ಹಬ್ಬಗಳೆಲ್ಲ ಹೆಚ್ಚಿನ ಪ್ರಮಾಣದಾಗ ಒಂದೇ ಒಂದು ಹಬ್ಬ ಎಲ್ಲಿ ತುಂಬಿಸ್ತದೆ ಯಾವ್ದು, ಹೆಚ್ಚು ತುಂಬಿಸ್ತದೆ ಯಾವ್ದಂದ್ರ ಅದು ಈ ಗುರುಪೌರ್ಣಮಿ ಹಬ್ಬ ಮಾತ್ರ ನಮ್ಮ ಮಾನವ ರೂಪದಿ ಧರೆಯೋಳು ಉದಿಸಿದ ಮಾನವ ರೂಪದಿ ಧರೆಯೋಳು ಉದಿಸಿದ ಅನಸೂಯಾಸುತ ದತ್ತ ರೂಪ ಶ್ರೀಧರಗೆ ಅನಸೂಯಾಸುತ ದತ್ತ ರೂಪ ಶ್ರೀಧರಗೆ ತನು ಮನ ಧನವೆಂಬ ಮಂತ್ರ ಪುಷ್ಪವನರ್ಪಿಸಿ ತನು ಮನ ಧನವೆಂಬ ಮಂತ್ರ ಪುಷ್ಪವನರ್ಪಿಸಿ ಆನಂದದಿಂದಲಿ ನಮಿಸಿ ಪ್ರಾರ್ಥಿಸುತ್ತ ಆನಂದದಿಂದಲಿ ನಮಿಸಿ ಪ್ರಾರ್ಥಿಸುತ್ತ ಪೂಜೆ ಮಾಡೋಣ ಬನ್ನಿರಿ ಸದ್ಗುರು ಪಾದ ಪೂಜೆ ಮಾಡೋಣ ಬನ್ನಿರಿ ಪೂಜೆ ಮಾಡೋಣ ಬನ್ನಿರಿ ಸದ್ಗುರು ಪಾದ ಪೂಜೆ ಮಾಡೋಣ ಬನ್ನಿರಿ. ಸಜ್ಜನ ಗಡವಾಸ ರಾಮದಾಸಾಶ್ರಿತ ಸಜ್ಜನ ಗಡವಾಸ ರಾಮದಾಸಾಶ್ರಿತ ಮೂಜಗವಂದಿತ ಶ್ರೀಧರನ ಪಾದ ಮೂಜಗವಂದಿತ ಶ್ರೀಧರನ ಪಾದ ಪೂಜೆ ಮಾಡೋಣ ಬನ್ನಿರಿ ಸದ್ಗುರು ಪಾದ ಪೂಜೆ ಮಾಡೋಣ ಬನ್ನಿರಿ.